ಅಮೆರಿಕದಲ್ಲಿ ಭಾರತೀಯ ವಲಸಿಗರ ಪೌರತ್ವಕ್ಕೆ ಇರುವಂತಹ ಬೆದರಿಕೆ ಬಗ್ಗೆ ಭಾರತ ಸರ್ಕಾರ ಯಾಕೆ ಮೌನವಾಗಿದೆ? ಟ್ರಂಪ್ ನೀತಿಗಳು ಲಕ್ಷಾಂತರ ಭಾರತೀಯ ಮೂಲದವರ ಜೀವನದ ಮೇಲೆ ಪರಿಣಾಮ ಬೀರಲಿರುವಾಗ ಪ್ರಧಾನಿ ಮೋದಿ ಮತ್ತೆ ವಿದೇಶಾಂಗ ಸಚಿವರು ಅವ್ರ ಸುರಕ್ಷತೆ ಮತ್ತು ಹಕ್ಕುಗಳ ಬಗ್ಗೆ ಮಾತನಾಡಬೇಕಲ್ವಾ? ಭಾರತದಲ್ಲಿ ಧರ್ಮ ಮತ್ತೆ ರಾಜಕೀಯವನ್ನು ಆಧರಿಸಿದಂತಹ ಪೌರತ್ವ ನಿರ್ಧಾರಗಳನ್ನು ವಿರೋಧ ಮಾಡೋರು ಈಗ ಟ್ರಂಪ್ ಅವರ ಇದೇ ರೀತಿಯ ಕ್ರಮಗಳನ್ನ ಯಾಕೆ ಖಂಡಿಸ್ತಾ ಇದ್ದಾರೆ? ಅಧ್ಯಕ್ಷ ಟ್ರಂಪ್ ಮತ್ತೆ ಪ್ರಧಾನಿ ಮೋದಿ ನಡುವಿನ ಸ್ನೇಹ ಅನಿಶ್ಚಿತತೆಯನ್ನು ಎದುರಿಸ್ತಾ ಇರುವಂತಹ ಭಾರತೀಯ ಅಮೆರಿಕನ್ನರಿಗೆ ಸ್ಪಷ್ಟವಾದ ಬೆಂಬಲವಾಗಿ ಒದಗೋದಿಲ್ವಾ? ಅಮೆರಿಕದಲ್ಲಿ ರಾಜಕೀಯ ಪ್ರಪೋಗಂಡ ಎನ್ಆರ್ಐಗಳ ಮೇಲೆ ನೇರ ಪರಿಣಾಮ ಬೀರುವಂತಹ ನೀತಿಗಳನ್ನ ರೂಪಿಸ್ತಾ ಇರುವಾಗ ಭಾರತ ಸರ್ಕಾರ ತನ್ನ ಮೌನವನ್ನ ಹೇಗೆ ಸಮರ್ಥಿಸಿಕೊಳ್ಳುತ್ತೆ? ಅಮೆರಿಕದಲ್ಲಿನ ಭಾರತೀಯ ಮೂಲದವರಿಗೆ ಅವ್ರ ಬಗೆಗಿನ ಕಾಳಜಿ ಮತ್ತೆ ಹಕ್ಕುಗಳ ರಕ್ಷಣೆ ತನ್ನ ಆದ್ಯತೆಯಾಗಿದೆ ಅಂತ ಭಾರತೀಯ ನಾಯಕತ್ವ ಭರವಸೆ ನೀಡಬೇಕಲ್ವಾ? ಅಮೆರಿಕವನ್ನ ನಿರ್ಮಿಸುವಲ್ಲಿ ವಲಸಿಗರ ಪಾತ್ರ ಏನು? ವಲಸಿಗರನ್ನ ಕಳಿಸುವಂತಹ ಗುರಿ ಅಮೆರಿಕನ್ನರಿಗೆ ಉದ್ಯೋಗ ನೀಡುವಂತಹ ಮಾರ್ಗನ ಅಥವಾ ಬಂಡವಾಳಶಾಹಿಗಳು ಹಣ ಗಳಿಸೋದಿಕ್ಕೆ ಕಾರ್ಮಿಕ ಬಲವನ್ನ ಹೊರಹಾಕುವಂತಹ ಮಾರ್ಗನ? ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬಳಿಕ ಅಮೆರಿಕದಲ್ಲಿರುವಂತಹ ಭಾರತೀಯ ಮೂಲದವರ ಕುರಿತು ವ್ಯಕ್ತವಾಗಿರುವಂತಹ ಈ ಆತಂಕ ಹಾಗೂ ಪ್ರಶ್ನೆಗಳು, ಹಾಗೆ ಇದ್ರ ಬಗ್ಗೆ ಮೋದಿ ಸರ್ಕಾರದ ಪ್ರತಿಕ್ರಿಯೆ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಅಮೆರಿಕದಲ್ಲಿರುವಂತಹ ಭಾರತೀಯ ಮೂಲದವರ ಬಗ್ಗೆ ಮೋದಿ ಸರ್ಕಾರ ಮೌನದ ಕುರಿತು ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೂ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಟ್ರಂಪ್ ನಿರ್ಧಾರಗಳು ಅಮೆರಿಕದಲ್ಲಿ ವಾಸಿಸುವಂತಹ ಭಾರತೀಯರ ಮೇಲೆ ಬೀರಬಹುದಾದಂತಹ ಪರಿಣಾಮದ ಬಗ್ಗೆ ಭಾರತದಲ್ಲಿ ಈಗ ವಿವಿಧ ಆತಂಕಗಳು ವ್ಯಕ್ತ ಆಗ್ತಾ ಇವೆ. ಈಗ ಟ್ರಂಪ್ ಅವರನ್ನ ವಿರೋಧ ಮಾಡೋರು ಇಲ್ಲಿ ಇತರ ಸಮುದಾಯಗಳನ್ನ ಹೆದರಿಸೋದಿಕ್ಕೆ ಪೌರತ್ವ ಕಾನೂನು ಜಾರಿಗೆ ತರುವಾಗ ವಿರೋಧ ಮಾಡಿರಲಿಲ್ಲ, ಬದಲಿಗೆ ಚಪ್ಪಾಳೆ ತಟ್ತಾ ಇದ್ರು. ಅಮೆರಿಕದಲ್ಲಿ ವಾಸಿಸುವಂತ ಅನಿವಾಸಿ ಭಾರತೀಯರನ್ನ ಕೂಡ ಅಪಹಾಸ್ಯ ಮಾಡಲಾಗ್ತಾ ಇದೆ. ಅವರಿಗೆ ಯಾವುದೇ ರೀತಿಯ ಬೆದರಿಕೆ ಇದ್ದಲ್ಲಿ ಪ್ರಧಾನಿ ಮೋದಿ ಮತ್ತೆ ವಿದೇಶಾಂಗ ಸಚಿವ ಜೈಶಂಕರ್ ಇನ್ನೂ ಅದರ ಬಗ್ಗೆ ಯಾಕೆ ಮಾತಾಡಿಲ್ಲ, ಅವ್ರಿಗೆ ಇನ್ನೂ ಯಾಕೆ ಭರವಸೆಯನ್ನ ನೀಡೋದಕ್ಕಾಗಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಈಗ ಕೇಳಬೇಕಾಗಿದೆ. ಕೆಲ ದಿನಗಳ ಹಿಂದೆ ಒಡಿಶಾದಲ್ಲಿ ಅನಿವಾಸಿ ಭಾರತೀಯರ ಸಮ್ಮೇಳನವನ್ನು ನಡೆಸಲಾಯಿತು, ಮತ್ತೆ ಪ್ರವಾಸಿ ಭಾರತೀಯ ದಿವಸನ ಆಚರಿಸಲಾಯಿತು. ಅನಿವಾಸಿ ಭಾರತೀಯರು ನಿಷ್ಪ್ರಯೋಜಕ ಜನರಲ್ಲ, ಅವರು ಭಾರತದ ಆರ್ಥಿಕ ಪ್ರಗತಿಯ ಕೊಂಡಿಯಾಗಿದ್ದಾರೆ. ಅದಕ್ಕಾಗಿಯೇ ಭಾರತದಲ್ಲಿ ಅವರಿಗಾಗಿ ಸಮ್ಮೇಳನವನ್ನು ನಡೆಸಲಾಗುತ್ತೆ. ಟ್ರಂಪ್ ನೀತಿ ಅಮೆರಿಕದಲ್ಲಿರುವಂತಹ ಭಾರತೀಯ ಮೂಲದವರ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಅದು ಅವ್ರ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತೆ. 50 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಹೆಚ್ಚಿನವರು ಮೊದಲ ತಲೆಮಾರಿನವರು. ಅಲ್ಲಿ ಜನಿಸಿದಂತಹ ಕೆಲವು ಭಾರತೀಯರು ಅದರಿಂದಾಗಿ ಅಮೆರಿಕನ್ ಪೌರತ್ವವನ್ನು ಪಡೆದವರು. ಅವ್ರಿಗೆ ಧ್ವನಿ ಇಲ್ವಾ? ಟ್ರಂಪ್ ಭಾರತೀಯ ಮೂಲದ ಜನರನ್ನ ದೂರ ಹೋಗುವಂತೆ ಆದೇಶಿಸೋದು ಅಷ್ಟು ಸುಲಭನ? ಅಮೆರಿಕ ತನ್ನ ದೇಶದಲ್ಲಿ ಕೆಲಸ ಮಾಡೋದಕ್ಕೆ H-1B ವೀಸಾವನ್ನ ನೀಡುತ್ತೆ. ಈ ವೀಸಾವನ್ನ ಹೆಚ್ಚಾಗಿ ಭಾರತೀಯರಿಗೆ ನೀಡಲಾಗುತ್ತೆ. ಅಮೆರಿಕದಲ್ಲಿ ಕಲಿತಾ ಇರುವಂತಹ 3 ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ದುರ್ಬಲ ರೂಪಾಯಿಂದ ಬಲವಾದಂತಹ ಡಾಲರ್ಗಳನ್ನು ಖರೀದಿ ಮಾಡಿ ಅಮೆರಿಕದ ಖಜಾನೆಯಲ್ಲಿ ಠೇವಣಿ ಇಡ್ತಾರೆ. 2023ರಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದ ಆರ್ಥಿಕತೆಗೆ ಸುಮಾರು $12 ಬಿಲಿಯನ್ ಕೊಡುಗೆ ನೀಡಿದ್ದಾರೆ. ಕಳೆದ 1 ವರ್ಷದಲ್ಲಿ ಅಮೆರಿಕಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳು 1 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡಿದ್ದಾರೆ. ವಿದ್ಯಾರ್ಥಿಗಳ ವೀಸಾ ಶುಲ್ಕ ಮತ್ತೆ ಅಧ್ಯಯನ ಶುಲ್ಕವನ್ನು ಹೆಚ್ಚಿಸಲಾಗಿದೆ. ಅಮೆರಿಕ ಕೂಡ ಬಹಳ ಚೆನ್ನಾಗಿನೇ ಗಳಿಸ್ತಾ ಇದೆ. 2023ರಲ್ಲಿ ಫಾರಿನ್ ಅಡ್ಮಿಟ್ಸ್ ಅನ್ನುವಂಥ ಒಂದು ಸಂಸ್ಥೆ ನಡೆಸಿದ ಒಂದು ಸಮೀಕ್ಷೆಯ ಪ್ರಕಾರ ಅಮೆರಿಕದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯೋದಕ್ಕೆ ಒಬ್ಬ ಭಾರತೀಯ ವಿದ್ಯಾರ್ಥಿ 40.6 ಲಕ್ಷ ಸಾಲ ಪಡಿಬೇಕಾಗತ್ತೆ. ಆದ್ರಿಂದ ಈಗಿನ ಸ್ಥಿತಿಯಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಹಿತಾಸಕ್ತಿಯು ಕೂಡ ಅಪಾಯದಲ್ಲಿದೆ. ಸರ್ಕಾರ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಇದ್ರ ಬಗ್ಗೆ ಏನಾದರೂ ಮಾಡಬೇಕು ಮತ್ತು ಬಹಿರಂಗವಾಗಿ ಮಾತನಾಡಬೇಕು. ಆಗ ಭಾರತ ಸರ್ಕಾರದ ಕಾರ್ಯತಂತ್ರ ಏನಾಗಿರಲಿದೆ ಅನ್ನೋದಾದ್ರೂ ನಮಗೆ ತಿಳಿಯುತ್ತೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಇದ್ರ ಬಗ್ಗೆ ಈಗ ಕೇಳಬೇಕಾಗಿದೆ. ಎಷ್ಟೋ ಭಾರತೀಯರು ಇದ್ರ ಪರಿಣಾಮವನ್ನು ಎದುರಿಸಲಿದ್ದಾರೆ, ಆದರೆ ಯಾರೂ ಕೂಡ ಏನನ್ನೂ ಹೇಳ್ತಾ ಇಲ್ಲ. ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ತಮ್ಮನ್ನ ಮುಂಭಾಗದಲ್ಲಿ ಕೂರಿಸಲಾದಂತಹ ಫೋಟೋಗಳನ್ನು ಹಂಚಿಕೊಳ್ಳುವಲ್ಲಿ ಜೈಶಂಕರ್ ಈಗ ಬ್ಯುಸಿಯಾಗಿದ್ದಾರೆ. ಅವರು ಹೊಸ ವಿದೇಶಾಂಗ ಕಾರ್ಯದರ್ಶಿಯೊಂದಿಗಿನ ಭೇಟಿಯ ಫೋಟೋಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಆದರೆ ಅವರು ಅಮೆರಿಕದಲ್ಲಿನ ಭಾರತೀಯ ಮೂಲದ ಜನರ ಕುರಿತು ಸರ್ಕಾರದ ಕಳಕಳಿ ಏನನ್ನೋದನ್ನ ಹೇಳೋದ್ರ ಬಗ್ಗೆ ಗಮನ ಕೊಡಬೇಕಾಗಿದೆ. ಟ್ರಂಪ್ ವಲಸೆಯ ಬಗ್ಗೆ ಮಾತನಾಡುವಾಗ ವಿದೇಶಾಂಗ ಸಚಿವರು ಎದ್ದು ನಿಂತ್ಕೊಂಡು ಚಪ್ಪಾಳೆಯನ್ನ ತಟ್ಟಲಿಲ್ಲ ಅನ್ನೋದನ್ನ ನೀವು ಗಮನಿಸಿರಬಹುದು. ಜಾರ್ಖಂಡ್ ಮತ್ತೆ ದೆಹಲಿಯಿಂದ ಅಕ್ರಮ ಒಳನುಗ್ಗುವವರನ್ನ ಹೊರಹಾಕುವ ವಿಷಯವನ್ನು ಎತ್ತಿದಂಥ ಈ ದೊಡ್ಡ ಜನ ಅಮೆರಿಕದಲ್ಲಿ ಅಕ್ರಮ ಒಳನುಗ್ಗುವವರಾಗಿರುವಂಥ ಭಾರತೀಯರನ್ನ ಹೊರಹಾಕುವ ವಿಷಯದ ಬಗ್ಗೆ ಹೇಗೆ ಚಪ್ಪಾಳೆ ತಟ್ಟೋಕೆ ಸಾಧ್ಯ ಇದೆ? ಭಾರತೀಯ ಮೂಲದ ಜನರು ಅಮೆರಿಕದ ರಾಜಕೀಯದಲ್ಲಿ ಹೆಚ್ಚಿನ ಪ್ರಭಾವವನ್ನು ಹೊಂದಿದ್ದಾರೆ. ಅವರ ಆಡಳಿತದಲ್ಲಿ ಭಾರತೀಯ ಮೂಲದ ಜನರು ಕೂಡ ಕಾಣಿಸ್ಕೊಳ್ತಾರೆ.
ಆದರೆ ಈಗಿನ ನಿರ್ಧಾರ ಅಲ್ಲಿ ವೀಸಾದ ಮೇಲೆ ಕೆಲಸ ಮಾಡ್ತಾ ಇರುವಂಥ ಭಾರತೀಯರ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಸುದ್ದಿನೇ ಹರಡಿದೆ ಈಗ. ಇನ್ನು 30 ದಿನಗಳ ನಂತರ ಅವ್ರ ಮಕ್ಕಳು ಅಲ್ಲಿ ಜನಿಸಿದ್ರೆ ಅವ್ರಿಗೆ ಪೌರತ್ವ ಸಿಗೋದಿಲ್ಲ. ಇದು ಲಕ್ಷಾಂತರ ಭಾರತೀಯರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ಬರೆದಿದೆ. ಪೋಷಕರಲ್ಲಿ ಒಬ್ಬರು ಈಗಾಗಲೇ ಅಮೆರಿಕನ್ ಪೌರತ್ವವನ್ನು ಹೊಂದಿದ್ರೆ ಮಾತ್ರ ಪೌರತ್ವವನ್ನು ನೀಡಲಾಗುತ್ತೆ. ಅಮೆರಿಕಾದಲ್ಲಿ ಜನಿಸಿದಂಥ ಮಕ್ಕಳಿಗೆ 18 ವರ್ಷ ತುಂಬಿದಾಗ ಪೋಷಕರು ಕೂಡ ಪೌರತ್ವವನ್ನು ಪಡಿತಾ ಇದ್ರು. ಅನೇಕ ಜನರು ಅಲ್ಲಿಯೂ ಕೂಡ ಗ್ರೀನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಟ್ರಂಪ್ ದೇಶದ ನಂತರ ಗ್ರೀನ್ ಕಾರ್ಡನ್ನು ಪಡೆಯೋದಕ್ಕೆ 40 ರಿಂದ 50 ವರ್ಷ ಕಾಯಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಲ್ಲಿ ವಾಸಿಸ್ತಾ ಇರುವಂಥ ಭಾರತೀಯರು ತುಂಬಾ ಅನಿಶ್ಚಿತತೆ ಮತ್ತು ಅಸುರಕ್ಷತೆಯನ್ನು ಎದುರಿಸ್ತಾ ಇದ್ದಾರೆ. ಅವರ ಭವಿಷ್ಯ ಅಪಾಯದಲ್ಲಿದೆ ಅಂತ ಸಾಮಾಜಿಕ ಮಾಧ್ಯಮ ಮತ್ತು ಪತ್ರಿಕೆ ವರದಿಗಳಲ್ಲಿ ಹೇಳಲಾಗ್ತಾ ಇದೆ. ಅಮೆರಿಕದಲ್ಲಿ ವಾಸಿಸುವ ಮತ್ತು ಕೆಲಸ ಮಾಡುವಂಥ ಭಾರತೀಯ ಕುಟುಂಬಗಳು ತಮ್ಮ ನೆಮ್ಮದಿಯನ್ನೇ ಕಳೆದುಕೊಂಡಿರಬಹುದೇನೋ ಅನ್ನಿಸುವಂಥ ಸ್ಥಿತಿ ಈಗ ಇದೆ ಅಲ್ಲಿ. ವಲಸೆ ಕುರಿತು ಟ್ರಂಪ್ ಸಿದ್ಧಾಂತ ಏನು ಅಂತಂದ್ರೆ, ವಲಸೆ ಬರೋರು ಅಮೆರಿಕದಲ್ಲಿ ಅಪರಾಧಗಳ ಸಂಖ್ಯೆಯನ್ನು ಹೆಚ್ಚಿಸ್ತಾರೆ, ಈ ಜನರು ಇಲ್ಲದೆ ಇದ್ರೆ ಅಮೆರಿಕದಲ್ಲಿ ಅಪರಾಧ ಶೂನ್ಯವಾಗುತ್ತೆ ಅನ್ನೋದು. ನೋಟ್ ಬ್ಯಾನ್ನಿಂದ ಕಪ್ಪಣ ಇಲ್ಲವಾಗುತ್ತೆ ಅಂತ ಇಲ್ಲಿ ಹೇಗೆ ಹೇಳಲಾಗಿತ್ತಲ್ವಾ, ಅದೇ ಥರದ ಒಂದು ಅಸಂಬದ್ಧ ಇದು. ಭಾರತದಲ್ಲಿ ರಾತ್ರಿ 8 ಗಂಟೆಗೆ ಹಠಾತ್ ಅಂತ ನೋಟ್ ಬ್ಯಾನ್ ಮಾಡಿದ್ರಿಂದ ಕಪ್ಪಣ ಏನೇನು ನಿವಾರಣೆ ಆಗಲಿಲ್ಲ. ಹಾಗೇನೆ ಟ್ರಂಪ್ ಆದೇಶಗಳ ಮೂಲಕ ಅಮೆರಿಕ ತಕ್ಷಣನೇ ಎಲ್ಲಾ ವಲಸಿಗರಿಂದ ಮುಕ್ತವೇನು ಆಗ್ಬಿಡೋದಿಲ್ಲ. ಇನ್ನು ಅಮೆರಿಕದಲ್ಲಿ ವಾಸಿಸುವಂಥ ನಾಗರಿಕರು ಮತ್ತು ಭಾರತೀಯ ಮೂಲದ ಜನರು ಪ್ರಧಾನಿ ಮೋದಿ ಅವರನ್ನು ಸ್ವಾಗತಿಸುವಾಗ ಮೋದಿ ಮೋದಿ ಅಂತ ಅಬ್ಬರಿಸ್ತಾ ಇದ್ರು ಅಂತ ಈಗ ಅಪಹಾಸ್ಯ ಮಾಡಲಾಗ್ತಾ ಇದೆ. ಈಗ ಅವರನ್ನು ವಾಪಸ್ ಕಳಿಸಲಾಗುತ್ತೆ ಮತ್ತು ನಂತರ ಅವ್ರು ಇಲ್ಲಿಗೆ ಬಂದು ನಿಜವಾದ ಭಾರತವನ್ನು ನೋಡಬೇಕಾಗತ್ತೆ. ಆದರೆ ಇಂಥ ಕಾರ್ಯಕ್ರಮಗಳಿಗೆ ಬರುವಂಥ ಎಲ್ಲ ಅನಿವಾಸಿ ಭಾರತೀಯರು ನರೇಂದ್ರ ಮೋದಿಯವ್ರ ಬೆಂಬಲಿಗರಲ್ಲ. ಅಮೆರಿಕದಲ್ಲಿ ವಾಸಿಸುವಂಥ ಅನಿವಾಸಿ ಭಾರತೀಯರು ಮೋದಿಯೇ ಏಕಪಕ್ಷೀಯ ಬೆಂಬಲಿಗರು ಅಂತ ಹೇಳೋದು ಕೂಡ ತಪ್ಪು. ಇನ್ನು ವ್ಯವಸ್ಥೆಯ ಶಕ್ತಿಯನ್ನು ಬಳಸಿಕೊಂಡು ಅವರನ್ನು ಕರೆಯಲಾಗೋದ್ರಿಂದ ಅವರಲ್ಲಿ ಅನೇಕರು ಬರಬೇಕಾಗುತ್ತೆ. ವ್ಯವಸ್ಥೆಯ ಶಕ್ತಿ ಇಲ್ಲದಿದ್ರೆ ಮತ್ತು ವೀಸಾ ಮತ್ತು OCI ಕಾರ್ಡ್ನ ಸಮಸ್ಯೆ ಇಲ್ಲದಿದ್ರೆ ಈ ಜನರನ್ನ ಚಪ್ಪಾಳೆ ತಟ್ಟುವಂತೆ ಮಾಡೋದು ಕಷ್ಟ ಆಗುತ್ತೆ. ಇನ್ನು ಈ ಜನರಲ್ಲಿ ಅನೇಕರು ಮೋದಿ ಬೆಂಬಲಿಗರು ಮತ್ತು ಭಾರತ ಸೂಪರ್ ಪವರ್ ಆಗಿದೆ ಮತ್ತು ಮೋದಿಜಿಯವರು ಜಾಗತಿಕ ನಾಯಕ ಅಂತ ಭಾವಿಸುವವರಿದ್ದಾರೆ ಅಂತಲೂ ಕೂಡ ಅನ್ನಿಸ್ಬಹುದು. ಆದರೆ ಅವರು ಇದನ್ನು ನಿಜವಾಗಿಯೂ ನಂಬ್ತಾರಾ? ಭಾರತ ಸೂಪರ್ ಪವರ್ ಅಲ್ಲ, ಅದು ಅಮೆರಿಕ ಅಂತ ಯಾರಿಗಾದ್ರೂ ಬಹಳ ಚೆನ್ನಾಗಿ ತಿಳಿದಿದ್ರೆ ಈ ಮೋದಿ ಬೆಂಬಲಿಗರಿಗೆ ಭಾರತದ ಸತ್ಯ ಏನು ಮತ್ತು ಅಮೆರಿಕದ ಸತ್ಯ ಏನು ಅಂತ ತಿಳಿದಿದೆ ಅಂತ ಅರ್ಥ. ಆದರೆ ಅಮೆರಿಕಕ್ಕೆ ಹೋಗಿ ಡಾಲರ್ ಗಳಿಸೋದಕ್ಕೆ ಶ್ರಮಿಸುವ ಮತ್ತು ಅನೇಕ ರೀತಿಯ ಯಶಸ್ಸನ್ನು ಸಾಧಿಸುವಂಥ ಭಾರತೀಯರು ಸಹ ಭಾರತದ ಪ್ರಗತಿಯ ಸಂಕೇತ ಆಗಿದ್ದಾರೆ. ಅವರಿಂದ ಅಮೆರಿಕ ಮತ್ತು ಭಾರತ ಎರಡೂ ಕೂಡ ಪ್ರಯೋಜನ ಪಡೀತವೆ ಅನ್ನೋದನ್ನು ಮರೆಯೋದಕ್ಕಾಗಲ್ಲ. ಇಡೀ ಅಮೆರಿಕ 2 ರಿಂದ 4 ತಿಂಗಳಲ್ಲಿ ಖಾಲಿ ಆಗುತ್ತೆ ಅಂತಲೂ ಅಲ್ಲ. ಅಕ್ರಮ ಅನ್ನುವಂಥ ಹೆಸರಿನಲ್ಲಿ ಯಾವುದೇ ದೇಶದಿಂದ ಕೋಟ್ಯಾಂತರ ಕಾರ್ಮಿಕರನ್ನು ಹೊರಹಾಕೋದು ಅಷ್ಟು ಸುಲಭನ ಅನ್ನೋದು ಈಗಿನ ಪ್ರಶ್ನೆ ಆಗಿದೆ. ಹಾಗಾದ್ರೆ ಟ್ರಂಪ್ ಆದೇಶಗಳು ಮೆಕ್ಸಿಕೋದ ಬಡ ಜನರು ಮತ್ತೆ ಅಕ್ರಮವಾಗಿ ನೆಲೆಸೋದಿಕ್ಕೆ ಅಲ್ಲಿಗೆ ಹೋಗುವಂಥ ಭಾರತೀಯ ಕುಟುಂಬಗಳ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ವಾ? ಖಂಡಿತವಾಗಿಯೂ ಪರಿಣಾಮ ಬೀರುತ್ತವೆ. ಆದರೆ 1 ಕೋಟಿಗೂ ಹೆಚ್ಚು ಜನರನ್ನ ಹಿಡಿದು ಅವ್ರ ದೇಶಕ್ಕೆ ಹಿಂತಿರುಗಿಸೋದು ಅಷ್ಟು ಸುಲಭ ಅಲ್ಲ. ಅಮೆರಿಕನ್ ರಾಜ್ಯಗಳು ತಮ್ಮದೇ ಆದಂಥ ಕಾನೂನು ಕಾರ್ಯವಿಧಾನಗಳನ್ನು ಹೊಂದಿದೆ. ಅವುಗಳ ಮುಖೇನ ಎಲ್ಲಾನು ಇತ್ಯರ್ಥ ಆಗಬೇಕಾಗಿರುವಾಗ ಟ್ರಂಪ್ ಅಂತ ಹಲವರ ಅಧಿಕಾರಾವಧಿಗಳು ಕಳೆಯುತ್ತವೆ. 27 ರಾಜ್ಯಗಳು ಟ್ರಂಪ್ ಅವರ ಈ ಆದೇಶಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿವೆ. 18 ಡೆಮಾಕ್ರೆಟಿಕ್ ರಾಜ್ಯಗಳ ಒಕ್ಕೂಟ ಪೌರತ್ವದ ವಿಷಯ ಕುರಿತು ಪ್ರಕರಣವನ್ನು ದಾಖಲಿಸಿದೆ. ಅನೇಕ ಜನರು ಮತ್ತು ಅನೇಕ ಸಂಸ್ಥೆಗಳು ಸಹ ಮುಂದೆ ಬಂದು ಪ್ರಕರಣವನ್ನು ದಾಖಲಿಸಿವೆ. ಟ್ರಂಪ್ ಅವರ ಈ ನಿರ್ಧಾರ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಲಾಗಿದೆ. ಇನ್ನು ಪ್ರಕರಣ ದಾಖಲಿಸಿದಂಥ ರಾಜ್ಯಗಳಲ್ಲಿ ನ್ಯೂ ಜರ್ಸಿ ಕೂಡ ಸೇರಿದೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಗುಜರಾತ್ನ ಜನರು ಮಾತ್ರ ಅಲ್ಲ, ಮಹಾರಾಷ್ಟ್ರ, ಬಿಹಾರ, ಪಂಜಾಬ್ ಮತ್ತು ಆಂಧ್ರ ಪ್ರದೇಶದ ಜನರು ಕೂಡ ಅಲ್ಲಿ ವಾಸಿಸ್ತಾ ಇದ್ದಾರೆ. ಅಟಾರ್ನಿ ಜನರಲ್ ವಿಲಿಯಂ ಟಾಂಗ್ ಚೀನಾ ಮೂಲದವರು, ಆದರೆ ಅವರು ಅಮೆರಿಕದಲ್ಲಿ ಜನಿಸಿದ ಕಾರಣ ಅವರು ಅಮೆರಿಕನ್ ಪ್ರಜೆ. ಟ್ರಂಪ್ ಆದೇಶ ತಮ್ಮನ್ನು ವೈಯಕ್ತಿಕವಾಗಿ ಗುರಿಯಾಗಿಸಿದೆ ಅಂತ ಅವ್ರು ಹೇಳ್ತಾರೆ. ಅಧ್ಯಕ್ಷರಿಗೆ ಅಧಿಕಾರ ಇದೆ, ಆದರೆ ಅವರು ಈ ದೇಶದ ರಾಜನಲ್ಲ ಅನ್ನುವಂಥ ಹೇಳಿಕೆಗಳು ಕೂಡ ಈಗ ಕೇಳಿ ಬರ್ತಾ ಇವೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ದಾಖಲಿಸ್ತಾ ಇರುವಂಥ ರಾಜ್ಯಗಳು ಅಮೆರಿಕಾದಲ್ಲಿ ಕೇಂದ್ರ ರಚನೆಯ ಜೊತೆಗೆ ರಾಜ್ಯ ರಚನೆಯೂ ಇದೆ ಅಂತ ತೋರಿಸುತ್ತವೆ. ಆದರೆ ಭಾರತದ ಯಾವುದೇ ನಗರದಲ್ಲಿ ಯಾವುದೇ ಒಬ್ಬ ಮೇಯರ್ ಎದ್ದು ನಿಂತು ಮೋದಿ ಸರ್ಕಾರವನ್ನು ನಾವು ವಿರೋಧ ಮಾಡ್ತೀವಿ ಅಂತ ಹೇಳಬಹುದಾದಂಥ ನೈತಿಕ ಶಕ್ತಿ ಉಳಿದಿದೆಯಾ? ಆ ರೀತಿ ಹೇಳಿದರೆ ಅವ್ರ ನಗರದ ಮೇಲೆ ಪರಿಣಾಮ ಬೀರುತ್ತೆ. ಅವರು ಮಾತನಾಡುವಂಥ ತಪ್ಪನ್ನ ಮಾಡಿದರೆ ತನಿಖಾ ಸಂಸ್ಥೆಗಳು ಅವರನ್ನು ತಿಂಗಳುಗಳು ಮತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಇಡುತ್ತವೆ ಅಂತ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅವ್ರು ಯಾವತ್ತಿಗೂ ಕೂಡ ಮಾತನಾಡೋದಿಲ್ಲ. ಆದರೆ ಅಮೆರಿಕ ಹೋರಾಡ್ತಾ ಇದೆ. ಟ್ರಂಪ್ ಅವರ ನಿರ್ಧಾರದಿಂದ ಲಕ್ಷಾಂತರ ಭಾರತೀಯರ ಮೇಲೆ ಪರಿಣಾಮ ಆಗಲಿದೆ ಅನ್ನುವಂಥ ಸುದ್ದಿಗಳಿವೆ. ಆದರೆ ಅಲ್ಲಿ ವಾಸಿಸುವಂಥ ಪ್ರಭಾವಿ ಭಾರತೀಯರು ಟ್ರಂಪ್ ನಿರ್ಧಾರವನ್ನು ಬಹಿರಂಗವಾಗಿ ವಿರೋಧ ಮಾಡ್ತಾ ಇದ್ದಾರೆ ಮತ್ತು ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದಾರೆ. ಉಪಾಧ್ಯಕ್ಷರ ಪತ್ನಿ ಭಾರತೀಯ ಮೂಲದ ಉಷಾ ಅವರು ಕೂಡ ಟ್ರಂಪ್ ಆಡಳಿತದಲ್ಲಿದ್ದಾರೆ. ಹಾಗಾದ್ರೆ ಭಾರತೀಯರು ಯಾಕೆ ಚಿಂತೆ ಮಾಡ್ತಾ ಇದ್ದಾರೆ? ಅನಿವಾಸಿ ಭಾರತೀಯರ ಭೀತಿಯ ವಿಷಯವನ್ನ ಯಾಕೆ ಪ್ರಕಟಿಸಲಾಗ್ತಾ ಇದೆ?
ಲಕ್ಷಾಂತರ ಜನರನ್ನ ಮತ್ತೆ ಗುರುತಿಸೋದು ಅಥವಾ ಹೊರ ಹಾಕೋದು ಟ್ರಂಪ್ಗೆ ಸುಲಭ ಅಲ್ಲ. ಅಮೆರಿಕಕ್ಕೆ ಇದು ತಿಳಿದಿದೆ. ಅದಕ್ಕಾಗಿನೇ ಟ್ರಂಪ್ ಅವರು H-1B ವೀಸಾ ಬಗ್ಗೆ ಅಸ್ಪಷ್ಟವಾಗಿಯೇ ಮಾತಾಡ್ತಾ ಇದ್ದಾರೆ. ಅಂಥ ಜನರ ಆಗಮನ ನಿಂತ್ರೆ ಅಮೆರಿಕ ಕೂಡ ನಿಲ್ಲುತ್ತೆ ಅಂತ ಅವರಿಗೂ ತಿಳಿದಿದೆ. ಸಮರ್ಥ ಇಂಜಿನಿಯರ್ಗಳು ಇಲ್ಲದೆ ಅಮೆರಿಕದ ಕೆಲಸ ನಡೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಟ್ರಂಪ್ಗೆ ತಿಳಿದಿದೆ. ಬಹುಶಃ ಈ H-1B ವೀಸಾದ ನಿಯಮಗಳನ್ನ ಸ್ವಲ್ಪ ಕಠಿಣಗೊಳಿಸಬಹುದು, ಆದರೆ ಯಾರ ಕೆಲಸನೂ ನಿಲ್ಲದಂತೆ ಒಂದು ಮಾರ್ಗವನ್ನು ಕಂಡುಕೊಳ್ಬಹುದೇನು ಅಂತ ಕೂಡ ಅಲ್ಲಿ ಹೇಳಲಾಗ್ತಾ ಇದೆ. ಆದರೆ ಅಮೆರಿಕಾದಲ್ಲಿ ಅಕ್ರಮ ಮಾರ್ಗಗಳ ಮೂಲಕ ಅಲ್ಲಿಗೆ ಬರುವಂತ ಸಂಪೂರ್ಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಅಲ್ಲಿನ ಅಧಿಕಾರಿಗಳು, ನಾಯಕರು ಮತ್ತು ಕಂಪನಿಗಳು ಸಹ ಅದರ ಲಾಭವನ್ನು ಪಡೆದುಕೊಂಡಿವೆ. ಆ ವ್ಯವಸ್ಥೆ ಬೇಗ ಮುಗಿಯೋದಿಲ್ಲ. ಆದ್ದರಿಂದ ಅಲ್ಲಿನ ವ್ಯವಸ್ಥೆಯನ್ನು ತಿಳಿದಿರುವವರು ತಾವು ಅಲ್ಲಿಯೇ ಉಳ್ಕೊಳ್ಳೋದಕ್ಕೆ ಒಂದು ಮಾರ್ಗವನ್ನು ಕಂಡುಕೊಳ್ತಾರೆ. ಲಕ್ಷಾಂತರ ಭಾರತೀಯರನ್ನ ತಕ್ಷಣವೇ ಹಿಂದಿರುಗಿಸಲಾಗುವುದು ಅನ್ನುವಂಥ ಸುದ್ದಿ ಭಾರತಕ್ಕೆ ನಾಚಿಕೆಗೇಡಿನ ಸಂಗತಿ. ಆದರೆ ಅವರನ್ನು ಹಿಂದಿರುಗಿಸುವಂಥ ನಿರ್ಧಾರವನ್ನು ಕಳೆದ ವರ್ಷ ಡಿಸೆಂಬರ್ನಲ್ಲಿಯೇ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಅಮೃತ ಕಾಲ ಮತ್ತು ಇಲ್ಲಿಂದ ಜನರು ಅಕ್ರಮ ವಲಸಿಗರಾಗೋದಕ್ಕೆ ಅಮೆರಿಕಕ್ಕೆ ಹೋಗಿದ್ದಾರೆ. ಆದರೆ ಅಮೆರಿಕವನ್ನು ತುಂಬ ಗಂಭೀರವಾಗಿ ಪರಿಗಣಿಸೋದು ಸಾಧ್ಯನಾ? ಅಮೆರಿಕ ಆದೇಶಗಳ ಮೇರೆಗೆ ಮಾತ್ರ ನಡೆಯುತ್ತೆ, ಅದು ಮಾಡಿದಂಥ ನಿಯಮಗಳ ಪ್ರಕಾರ ನಡೆಯುತ್ತೆ, ಅದ್ರ ಬಗ್ಗೆ ಯಾವುದೇ ಸಂದೇಹನೇ ಇಲ್ಲ. ಆದರೆ ಅಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಕೂಡ ವ್ಯಾಪಕವಾಗಿದೆ, ಅದ್ರ ಬಗ್ಗೆಯೂ ಕೂಡ ಯಾವುದೇ ಸಂದೇಹ ಇಲ್ಲ. ಇಲ್ಲದಿದ್ದರೆ ಹಲವು ದೇಶಗಳ ಜನರು ಅಮೆರಿಕಾದಲ್ಲಿ ಇಷ್ಟು ವರ್ಷಗಳಿಂದ ಇದ್ದಾರೆ. ಅವರೆಲ್ಲ ಇಲ್ಲಿಯವರೆಗೆ ಅಕ್ರಮ ಮಾರ್ಗಗಳ ಮೂಲಕ ಹೇಗೆ ಬರ್ತಾ ಇದ್ರು? ಟ್ರಂಪ್ ಅಂತೂ ಒಂದರ ಬೆನ್ನಲ್ಲೊಂದು ಆದೇಶಗಳಿಗೆ ಸಹಿ ಹಾಕ್ತಾನೆ ಇದ್ದಾರೆ. ಆ ವೇಗದಲ್ಲಿ ಹಲವು ಅಸಂಬದ್ಧ ಆದೇಶಗಳು ಕೂಡ ಇವೆ. ಅವರ ಹಲವು ಆದೇಶಗಳು ವಿನಾಶಕಾರಿ. 2016ರಲ್ಲಿ ಟ್ರಂಪ್ ದಕ್ಷಿಣ ಗಡಿಯಲ್ಲಿ ಬೃಹತ್ ಗೋಡೆಯನ್ನು ನಿರ್ಮಿಸುವುದಾಗಿ ಹೇಳ್ತಾನೆ ಇದ್ರು. ಈ ಹುಚ್ಚು ಯೋಜನೆಯಿಂದಾಗಿ ಸರ್ಕಾರವನ್ನು ಸ್ಥಗಿತಗೊಳಿಸಲಾಯಿತು. ಟ್ರಂಪ್ $5 ಬಿಲಿಯನ್ ಬಜೆಟ್ಗಾಗಿ ಒತ್ತಾಯಿಸ್ತಾ ಇದ್ರು. ಇನ್ನು ಸೆನೆಟ್ ಅದನ್ನು ಅನುಮೋದಿಸದಿದ್ದಾಗ ಸರ್ಕಾರವನ್ನು ಸ್ಥಗಿತಗೊಳಿಸಲಾಯಿತು. ಅದು ಅಮೆರಿಕದ ಇತಿಹಾಸದಲ್ಲಿ ಅತಿ ದೀರ್ಘಾವಧಿಗೆ ಸರ್ಕಾರ ಸ್ಥಗಿತಗೊಂಡಂತಹ ಉದಾಹರಣೆಯಾಗಿತ್ತು. 35 ದಿನಗಳ ನಂತರ ಸ್ಥಗಿತಗೊಳಿಸುವಿಕೆಯನ್ನು ಹಿಂತೆಗೆದುಕೊಳ್ಳೋದಕ್ಕೆ ಟ್ರಂಪ್ ಒಪ್ಕೊಂಡಿದ್ರು. ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಗಡಿಯಲ್ಲಿ ಪ್ರತಿದಿನ 16 ಕಿಲೋಮೀಟರ್ ಗೋಡೆಯನ್ನು ನಿರ್ಮಿಸಲಾಗ್ತಾ ಇದೆ ಅಂತ ಹೇಳ್ಕೊಳ್ತಾ ಇದ್ರು. ಟ್ರಂಪ್ಗಿಂತ ಮೊದಲು ಮತ್ತೊಬ್ಬ ರಿಪಬ್ಲಿಕನ್ ಅಧ್ಯಕ್ಷ ಜಾರ್ಜ್ ಬುಷ್ ಕೂಡ ಗೋಡೆ ನಿರ್ಮಿಸೋದನ್ನು ಮುಂದುವರೆಸಿದ್ರು. ಬುಷ್ ತಮ್ಮ ಅಧಿಕಾರಾವಧಿಯ 6ನೇ ವರ್ಷದಲ್ಲಿ ಈ ಆದೇಶವನ್ನು ನೀಡಿದ್ರು. ಇನ್ನು ಬುಷ್ ನಂತರ ಒಬಾಮಾ ಅವರ ಅಧಿಕಾರಾವಧಿಯಲ್ಲಿ ಈ ಗಡಿಯಲ್ಲಿ ಪ್ರತ್ಯೇಕ ಗೋಡೆಯನ್ನು ನಿರ್ಮಿಸಲಾಯಿತು. ಗೋಡೆ ಮತ್ತು ಬೇಲಿ ಸೇರಿದಂತೆ ವಿವಿಧ ರೀತಿಯ ತಡೆಗೋಡೆಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಯಿತು. ಬೈಡನ್ ಅಧಿಕಾರ ವಹಿಸಿಕೊಂಡ ಮೊದಲ ದಿನಾನೇ ಆ ಗೋಡೆಯ ನಿರ್ಮಾಣವನ್ನು ನಿಷೇಧ ಮಾಡಿದ್ರು. ಒಂದು ದೇಶ ಅಕ್ರಮ ವಲಸಿಗರನ್ನ ಎಷ್ಟರ ಮಟ್ಟಿಗೆ ಸ್ವೀಕರಿಸಬಹುದು ಅನ್ನೋದು ಪ್ರಶ್ನೆನೇ ಆದರೂ ಟ್ರಂಪ್ ಅವರ ವಿಧಾನ ಸರಿಯಾಗಿದೆಯಾ ಅನ್ನುವಂಥದ್ದು ಕೂಡ ಮತ್ತೊಂದು ಪ್ರಶ್ನೆನೂ ಇದೆ. ಲಕ್ಷಾಂತರ ವಲಸಿಗರನ್ನ ಓಡಿಸಿದ್ರೆ ಟ್ರಂಪ್ ನಿಜವಾಗಿಯೂ ಅಮೆರಿಕವನ್ನ ಅಕ್ರಮ ವಲಸಿಗರಿಂದ ಖಾಲಿ ಮಾಡಿಬಿಡ್ತಾರಾ? ಆಗ ಅಮೆರಿಕದಲ್ಲಿ ಯುದ್ಧದಂಥ ಪರಿಸ್ಥಿತಿ ಉದ್ಭವಿಸುತ್ತೆ. ಸಣ್ಣ ಅಂಗಡಿಗಳು ಮತ್ತು ದೊಡ್ಡ ಕಂಪನಿಗಳು ಮುಚ್ಚಿ ಹೋಗಬಹುದು. ಅವರಿಗೆ ಅಗ್ಗದ ಕಾರ್ಮಿಕರೇ ಸಿಗೋದಿಲ್ಲ. ಅಲ್ಲಿ ಆ ಕಂಪನಿಗಳು ಇದ್ದಕ್ಕಿದ್ದ ಹಾಗೆ ಅಮೆರಿಕದ ಜನರಿಗೆ ಹೆಚ್ಚಿನ ವೇತನವನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತವ. ಅದಕ್ಕಿಂತಲೂ ಹೆಚ್ಚಾಗಿ ಅಮೆರಿಕದ ಜನರು ಅಂಥ ಕೌಶಲ್ಯವನ್ನು ಹೊಂದಿದಾರ? ಅದಕ್ಕೆ ತಯಾರಿ ನಡೆಸೋದಕ್ಕೆ ಹಲವು ವರ್ಷಗಳೇ ಬೇಕಾಗುತ್ತವೆ ಮತ್ತು ಟ್ರಂಪ್ ಅವರ ಆದೇಶ ಹಾಗೇನೇ ಇಲ್ಲವಾಗಲೂಬಹುದು. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.